ಅಣ್ಣ ನಮಸ್ತೆ ಅಣ್ಣ. ನಿಮ್ಮೂರು? ಕಾನ್ಸೆಪ್ಟ್ ಹೇಳಿ. ನಿಮ್ಮ ಹೆಸರಣ್ಣ? ರಾಮಸ್ವಾಮಿ. ನಾನು ನಿಮ್ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಚಿಕ್ಕನಹಳ್ಳಿ ತಾಲೂಕ್ ಬಗ್ಗೆ ಚೆನ್ನಾಗ್ ಚೆನ್ನಾಗ್ ಮಾಡ್ತಾ ಇದ್ದಾರೆ. ಯಾರ ಬಗ್ಗೆ ಮಾತಾಡೋ MLA ಬಗ್ಗೆ ಯಾರ ಬಗ್ಗೆನಾರು ಮಾತಾಡಿ ಅಣ್ಣ, ಒಂದ್ ಜನಗಳು ಒಳ್ಳೇದು ಸಂದೇಶ ತಲುಪಲಿ ಅಷ್ಟೇ. ಅಭಿವೃದ್ಧಿ ಆಗ್ತಿದ್ಯಾ ನಿಮ್ ಕ್ಷೇತ್ರ? ಆಗ್ತಾ ಇದೆ. ರೋಡ್ಗಳು ಎಲ್ಲ ಚೆನ್ನಾಗಿ ಮಾಡ್ತಾ ಇದಾರೆ. ಈಗ ರೋಡ್ ಮಾಡ್ತಾ ಇದ್ದಾರೆ. ಚಾನಲ್ ನಿಲ್ಸಿದ್ದಾರೆ ರೈತರಿಗೆ. 18 ವರ್ಷ ಆಯ್ತು ಶಾಂಕ್ಷನ್ ಆಗಿ. ಹಾ ನವಲೆಕೆರೆ ನೀರು ಇನ್ನೂ ಬಿಟ್ಟಿಲ್ಲ. 40 ಬರುತ್ತೆ. ಹಾ ಎಲ್ಲ ಸರ್ವನಾಶ ಆಗೋಗಿ ಬೋರ. ಹೌದು. 1,000 ಅಡಿ ಲೆವೆಲ್ ಹೋಯ್ತು. ಚಾನಲ್ ಅಲ್ಲ 16 ವರ್ಷ ಆಯ್ತು. ಅದೆಲ್ಲ ತಲುಪ್ಬಿಟ್ಟು ಒಂದ್ ಸ್ವಲ್ಪ ಬಾಕ್ ಬಿಟ್ಬಿಟ್ಟು ನಮ್ಗೆ ಬಿಟ್ಬಿಟ್ಟು ಹಾ ಚಾನಲ್ ಆಗಿಲ್ಲ. ಈಗ ನಾವು ಒಂದು ವರ್ಷದಿಂದ ಚಾನಲ್ ಅನ್ನ ಎಲ್ಲ ಹೆಚ್ಚಿಸ್ತಾಗಿದೆ. ಆಗೈತಿ. ಈಗ ರಾಜಕೀಯದಲ್ಲಿ ಯಾರು ಸಪೋರ್ಟ್ ಇಲ್ಲ. ಯಾರು MLA ಅವರು ಇಲ್ಲ, ಯಾರು ಇಲ್ಲ. ನೀವು ಹೋಗಿದ್ರು ಹಾಲಿಯೂ ಇಲ್ಲ, ಮಾಜು ಇಲ್ಲ, ಯಾರು ಇಲ್ಲ. ಯಾರು ಇಲ್ಲ ನಿಮ್ ಚಾನಲ್ ಅವರು ನಾವು ಕಾಂಟ್ರಾಕ್ಟ್ ಇಟ್ಕೊಂಡು ಇಂಜಿನಿಯರ್ಗಳು ಇಟ್ಕೊಂಡು ಎಲ್ಲಿ ಏನಾಗಿದೆ, ಯಾಕೆ ನಿಂತಿದೆ, ಏನ್ ಪ್ರಾಬ್ಲಮ್ ಅಂತ ಎಲ್ಲ ಇದ್ ಮಾಡಿ ಅವೆಲ್ಲ ಎಲ್ಲ ತುಂಬುದೆಲ್ಲ ತಿಳಿಸಿ ಈಗ ಮೊನ್ನೆ ತಿಂಗಳು 10ನೇ ತಾರೀಕಿಗೆ ನಮ್ಗೆ ಡೇಟ್ ಕೊಟ್ಟದ್ ನಾ ಪೆನ್ಷನ್ ಕೊಡ್ತೀವಿ ಚಾನಲ್ ಅಂತ. ಈಗ ನೀರಿಲ್ಲ. ಮುಂಗಾರು ಮಳೆ ಆಮೇಲೆ ಇಲ್ಲ ಬಿಟ್ರೆ ನೀರು ಡ್ಯಾಮ್ಗೆ ನೀರ್ ಬರಲ್ಲ ಅಂತಂದ್ರೆ ಇನ್ ನಾವ್ ಸರ್ವ ನಾಶ ಇಲ್ಲ. MLA ಅವರು ಏನು ತಲೆ ಕೆಡಿಸ್ಕೊಂತಿಲ್ಲ. ನೀರಿನ ಓಟ್ ಹಾಕ್ಬೇಕಾದ್ರೆ ಮಾತ್ರ ಬರ್ತಾರೆ. ಈಗ ಸುರೇಶ್ ಬಾಬು ಅದೇ ಹಿಂಗೆಲ್ಲ ಮಾತಾಡೋವತ್ತಿಗೆ ನಾವ್ ರೈತರ ಪಾಲ್ ಇರ್ತೀನಿ ಅಂತ ಬಂದವ್ರೆ. ಮಾಡ್ತಾರ ಚೂರ ಮಾಧುಸ್ವಾಮಿ ಅವರೇನು ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ಈಗ ಸುರೇಶ್ ಬಾಬು ಅವರು ಮಾಡ್ತೀನಿ ಅಂತ ಬಂದಿದ್ದಾರೆ. ಮಳೆನೂ ಇಲ್ಲ, ಹಂಗಾಗಿ ರೈತರಿಗೆ ತುಂಬಾ ಕಷ್ಟ ಆಗಿದೆ. ರೋಡ್ಗಿನ್ನ ಇದು ಅವಶ್ಯಕತೆ ಇದ್ದಿದ್ ನೀರು ರೈತರಿಗೆ ಅವಶ್ಯಕತೆ ಇರ್ಲಿಲ್ಲ. 600 ಕೋಟಿ ಹಾಕಿ ರೋಡ್ ಮಾಡೋದ್ಕಿನ್ನ ರೈತರಿಗೆ ನೀರ್ ಬಂದಿದ್ರು ಅನುಕೂಲ ಆಗಿರೋದು. ಕೆಲವ್ರು ನಿಮ್ ಭಾಗದವ್ರಣ ಫ್ಯಾಕ್ಟ್ರಿಗಳಿಲ್ಲ, ಬೇರೆ ಕಡೆ ನಾವ್ ಬೇರೆ ತಾಲೂಕು ಹೋಗಿ ಕೆಲಸ ಮಾಡ್ಬೇಕು. ಹೌದು, ಹಂಗಾಗಿ ಡೈಲಿ 1 ಲಕ್ಷ 2 ಲಕ್ಷ 3 ಲಕ್ಷ ಆಚ ಕಡೆ ಹೋಗ್ಬೇಕು. ರೈತರ ದುಡ್ಡು ಬೋರ್ಗಳು ಹಾಕ್ಸ್ಕೊಂಡು ಹೌದು ಹೋಗ್ಬಿಟ್ಟು ನಾವು ಯಾವ ಗಾರ್ಮೆಂಟ್ಸ್ ಬೇಡ, ಯಾವ ಫ್ಯಾಕ್ಟ್ರಿನೂ ಬೇಡ. ನವಲೇಕೆರೆ ನೀರ್ ಬಿಟ್ಬಿಟ್ರೆ ಮನೇಲೆ ದುಡ್ಕಂತಾರೆ. ಹೌದು. ಗಂಡ ಕೆಲಸ ಮಾಡಲೇ ಬೇಡ, ಬರೀ ಹೆಂಗಸರು ಹಸು ಸಾಯ್ಕೊಂಡು ಎಲ್ಲಾರು ಸಾಯ್ಕೊಂತ ಸುಮ್ನೆ ಕೇಳಿದ್ರೆ ರೈತರು ಪರ ಅಂತಾರೆ. ನೀರು ಇಲ್ಲ. ನಮ್ ನವಲೇಕೆರೆ ನೋಡಿ ಅಕ್ಕಿ ಕುಡಿಯಕ್ಕೂ ನೀರಿಲ್ಲ. ಹೌದು. ದನ ಕರ ಬಿಡ್ರಿ, ಅಕ್ಕಿ ಕುಡಿಯಕ್ಕೂ ನೀರಿಲ್ಲ. ಈ ರೋಡ್ ಅವಶ್ಯಕತೆ ಇರ್ಲಿಲ್ಲ ಬಿಡ್ರಿ. ಒಳ್ಳೆ ಚೆನ್ನಾಗಿತ್ತು ರೋಡ್, ಕಿತ್ತೋ ಇರ್ಲಿಲ್ಲ, ಗುಂಡಿ ಬಿದ್ದಿರ್ಲಿ, ಏನಿಲ್ಲ. ಆ ಮೆಂಡಳಿ ಕೆರೆಯಿಂದ ಮಾತ್ರ ಸ್ವಲ್ಪ ರೋಡ್ ಕಿತ್ತಿತ್ತು. ಅದೊಂದ್ ಚೂರು ರೋಡ್ ಮಾಡಿದ್ರೆ ರೋಡಿನ ಅವಶ್ಯಕತೆನೇ ಇರ್ಲಿಲ್ಲ. ನಮ್ ಚಾನಲ್ ನೀರು ನವಲೇಕೆರೆಗೆ ಬರೋತಕ ರೈತರು ಯಾರು ಉಳಿಯಲ್ಲ ಬಿಡ್ರಿ. ಅದ್ ಬಂದ್ರೆ ಮಾತ್ರ ಉಳ್ಕೊಂತಾರೆ. ಸುತ್ತಮುತ್ತ ಸರ್ ಇದು ಕಂಚಿಕೆರೆವರೆಗೂ ಸೋಸಿದೆ ನವಲೇಕೆರೆ. ಕಂಚಿಕೆರೆ ಕುಪ್ಪೂರ್ ಇದ್ರ ಮೇಲೆ ಕುಪ್ಪೂರಿಂದ ಹೆಚ್ಚು ಕಮ್ಮಿ 24 ಕಿಲೋಮೀಟರ್ ಆಗುತ್ತೆ. ಅಲ್ಲಿವರೆಗೂ ಸೋಸಿದೀವಿ. ಈ ಕೆರೆ ನೀರು ಬಂದ್ರೆ ಮಗ್ಗನ ಐತಾರಲ್ಲ ಚಿಕ್ಕನಹಳ್ಳಿ, ಆ ಗುಂಡಿ ಒಳಗೆಲ್ಲ ನೀರ್ ಬರುತ್ತೆ. ನಾವ್ ನೋಡಿಲ್ಲ, ನಮ್ ತಾತ್ರಿ ಹೇಳಿರೋದ್ ಕೇಳಿರೋದು. ಆದ್ರೆ ನಾವ್ ನೋಡಕ್ಕೆ ಅದು ಆಗಿಲ್ಲ. ಇಲ್ಲ. ಈಗ ನಮ್ ಪರಿಸ್ಥಿತಿ ಏನಾಗುತ್ತೆ, ಸುತ್ತಮುತ್ತ ಹಳ್ಳಿಯ ಪರಿಸ್ಥಿತಿ ಇನ್ನೊಂದ್ 2 ವರ್ಷ ಇದೇ ಪರಿಸ್ಥಿತಿ ಆದ್ರೆ ಎಲ್ಲ ವಿಷಯ ಕೂಡ ಯಾರು ಉಳಿಯಲ್ಲ ಸರ್. 2 ವರ್ಷ ಯಾರು ಉಳಿಯಲ್ಲ. ಈಗ ನಮ್ಮ ಮಧ್ಯಸ್ಥ ಅಂತ 1000 ವರ್ಷ ಅವ್ರಿಗೇನ್ ದುಡ್ಡು ಐತೆ, ಅಪ್ಪ ಅಡಿಕೆ 20 ಲಕ್ಷ ಚೇಣಿ ಕೊಡ್ತಾರೆ. 2 ವರ್ಷ ಇರ್ತಾರೆ, 2 ವರ್ಷ ಯಾರು ಉಳಿಯಲ್ಲ. ಈ 2 ವರ್ಷ ಬರುತ್ತೆ ಸರ್, 2 ವರ್ಷ ಅವರು ಉಳಿಯಲ್ಲ. ನಾನು ಹೇಳ್ತೀನಿ ರೈತರಿಗೆ ರೋಡ್ ಇದೆಲ್ಲ ಅವಶ್ಯಕತೆ ಮುಗಿತು ಬಿಡ್ರಿ. ನೆಕ್ಸ್ಟ್ ಬ್ಯಾಸ್ಗೆ ಬರೋದು ಎಲ್ಲ ಸತ್ರು. ಇನ್ 2 ವರ್ಷ ಕಳೆದ್ರೆ ಯಾರು ಉಳಿಯಲ್ಲ. ಜನ ಕೈ ಬಿಟ್ಟು ಕೂತಾರೆ. ರೈತರು ಕೃಷಿನೇ ಮಾಡ್ತಾ ಇಲ್ಲ, ನೀರ್ ಇದ್ರೆ ತಾನೆ ಸರ್ ಮಾಡೋದಕ್ಕೆ. ಇನ್ನೇ ನೋಡಿ ಸರ್, ಅಡಿಕೆ ನೋಡಿ ಸರ್. ಹೌದು ಸರ್, ಹೌದು. 5ನೇ ಬಾರಿ ಕಟ್ಟಿ ಒಣಗ್ಬಿಡ್ತಾ ಇದಾರೆ. ನಮ್ಗೆ ಸರ್ ರೋಡ್ ಇಂದ ಅವಶ್ಯಕತೆ ಇರಲ್ಲ. ಮೇನ್ ನಮ್ ಕೆರೆ ನೀರ್ ಬಿಟ್ಟಿದ್ರೆ ನಾವೆಲ್ಲ ಬದುಕಿವು. ಏನ್ ರೋಡ್ ಕಿತ್ತೋ ಇರಲ್ಲ. ಇದಕ್ಕೆ ಅದಕ್ಕಾಕ ದುಡ್ಡು ಅದಕ್ಕೆ ಹಾಕಿ ಕೆಲಸ ಮಾಡಿ ನೀರ್ ಬಂದ್ರೆ ನಾವ್ ಇವತ್ತು ಬದುಕಿ ಹಂಗ ನೆಮ್ಮದಿ ಆಯ್ತು. ಹೌದು. ಕಂದಿಕೆರೆ ಹಂದಿಂಗೆರೆ ಇದು ಮುತ್ತಿಗೆಡ್ದವರ್ಗು ಸೋರ್ಸು ಎಲ್ಲಾ ರೈತರು ಬದುಕರು. ಸಾಕು ಸರ್, ಎಲ್ಲಾರು ಒಂದ್ ಎಕರೆ ಜೋಳದ ಕಡ್ಡಿ ತೊಳ್ಕೊಂಡ್ರೆ ಎಲ್ಲ ಬದುಕಿ. ರೈತರು ಬೆನ್ನೆಲುಬು. ಹಸು ಹೌದು, ಹೈನುಗಾರಿಕೆ
ಸರ್ ನಮ್ಗೆ ಕೆರೆ ನೀರಿದ್ರೆ ಸರ್ ಮೇವು ಪಾವು ಬೆಳ್ಕೊಂಡು ಆರಾಮಾಗಿ ಜೀವನ ಮಾಡಿ ಸರ್, ಹೌದು ಸರ್. ಏನು ಬೇಕಿಲ್ಲ. ಇದು ಕೋಟಿಗಟ್ಟಲೆ ಸುಮ್ನೆ ರೋಡ್ಗೆ ಹಾಕಿ ರೈತರನ್ನ ಸುಮ್ನೆ ರೋಡ್ ತೋರಿಸೋದು. ಹೌದು ಸರ್, ಹೌದು. ಯಾರೋ ಕಾಂಟ್ರಾಕ್ಟರ್, ಯಾರೋ ಇಂಜಿನಿಯರ್, ಹೌದು ಸರ್, ದುಡ್ಡಿದ್ದು ಅದನ್ನ ಏನ್ ಅವ್ರು ಸರ್ಕಾರದಿಂದ ಆಕ್ಷನ್ ಬಂದು ರೋಡ್ ಮಾಡ್ತಿಲ್ಲ ಹಾ ಸರ್. ಸರ್. ಇಲ್ಲಿ ನಮ್ಮ ಮೈಸ್ ದುಡ್ಡು ಇತ್ತು, ಹಾ ಆ ಸರ್. ಮೈಸ್ ದುಡ್ಡು ತಂದು ಚೆಲ್ತಾ ಇದಾರೆ ಅಷ್ಟೇ. ಹಾ. ಅದನ್ನ ಖಾಲಿ ಮಾಡ್ಬೇಕು, ಹಾ. ಖಾಲಿ ಮಾಡೋ ಸಲುವಾಗಿ ರೋಡ್ ಮಾಡ್ತಾ ಇದ್ದಾರೆ. ಹಾ. ಇವಾಗ ಅವಶ್ಯಕತೆನೇ ಇರ್ಲಿಲ್ಲ. 48 ಕೋಟಿ ಹಾಕಿರೋದಿತ್ತು. ಅಲ್ಲ, ಜಾಸ್ತಿ, ಇನ್ನೂ ಜಾಸ್ತಿ. ಇಲ್ಲ 600 ಕೋಟಿ ರೋಡ್ಗೆ ಹಾಕಿದ್ದಾರೆ ಅನ್ನೋದು ಇದಿದೆ ಸರ್. 600 ಕೋಟಿ ಇತ್ತು. ಬೋರ್ಡ್ ಹಾಕಿದ್ರು 48 ಕೋಟಿ. ಹಾಕ್ತಾರೆ, ಅದು ಏನಿಂದ ಇತ್ತಲ್ಲ, ಇದು ಒಂದೂರು ಅಷ್ಟೇ. ನಿಮ್ ಚಿಕ್ಕನಹಳ್ಳಿ ತಾಲೂಕಿಗೆ 600 ಕೋಟಿ ಸಿಸಿ ರೋಡ್ ಸ್ಯಾಂಕ್ಷನ್ ಆಗಿದೆ ಸರ್. ಅದು KRS ಪಕ್ಷದವರು ಸ್ವಲ್ಪ ಹಾ. ಇದೆಲ್ಲ ಮಾಡಿದ್ರು, ಅಬ್ಜೆಕ್ಷನ್ ಮಾಡಿದ್ರು. ಇದು ರೈತರಿಗೆ ಬೇಕಿಲ್ಲ, ಹಾಸ್ಪಿಟಲ್ಸ್. ರೆಡ್ಡಿ ಅವ್ರು ಬಂದಿದ್ರು, ಹೌದು. ಬಂದ್ ಯಾಕೆ ಅವರು ಸುಮ್ನ ಅವ್ರೇನು ಕೈ ಕೆಳಕ ನಡೀತಾ ಗೊತ್ತಿಲ್ಲ. ಏನೋ ಸರ್ ಅದು. ಅವ್ರು ರೈತರ ಪರ ಅಂತ ಬಂದ್ರು, ಹೌದು. ಹಂಗೆ ಸುಮ್ನ ಹಾ ಹೋದ್ರು. ಬಡಕೆರೆಗೆಲ್ಲ ಹೋದ್ ಅವ್ರ ಜೊತೆ ನಾವು ಹಾ. ಸಾಮಾನ್ಯರೆಲ್ಲ ಭೇಟಿ ಮಾಡಿವು, ಹಾ ಸರ್. ಸ್ಟ್ರೈಕ್ ಮಾಡಕ್ಕೆ ಅಂತೇಳಿ. ಹಾ ಸರ್. ಫುಲ್ ಗದ್ಗೆ ಮತ್ತು ಸ್ವಾಮೃತಕ್ಕೆಲ್ಲ ಹೋದ್ರು, ಹಾ ಅವ್ರನ್ನ ಸರ್. ಕರ್ಕೊಂಡು ಹಾ ಸರ್. ಮಾಡೋಣೆಲ್ಲ ಸ್ಟ್ರೈಕ್ ಅಂದ್ರು. ಹಾ ಅವ್ರ ಸರ್. ಕಣ್ಣಿ ಕಾಣ್ದಂಗ್ ಹೋದ್ರು ಕೃಷ್ಣ ಗೆಡ್ಡಿ ಅವ್ರು. ಈಗ ಅದೆಲ್ಲ ಬಿಡ್ದಿಗೆ ಹೋಗ್ತೀವಿ ಅಂತ ಹೋಗ್ಯಾರ, ಅಲ್ಲೇ ಮಾಡ್ತಾರೋ ಗೊತ್ತಿಲ್ಲ. ಹಾ. ಏನಾಯ್ತ ಗೊತ್ತಾ, ಈ ರೋಡ್ಗೆ ಹಾಕ ದುಡ್ಡು ಹೌದು ಸರ್. ಚಾನಲ್ ಬೆಳಗೆರೆ ಕೆರೆಯಿಂದ ಬರ್ಬೇಕಾದ್ರೆ ನಮ್ಗೆ ಹಾ ಸರ್. ಸರ್ಕಾರ ಬಿದ್ದು ಹೋಗ್ತಾ ಇತ್ತು. ಹಾ ಸರ್. ನೀರ್ ಬರ್ಬೇಕಾದ್ರೆ ನೀರ್ ಬರಲ್ಲ, ಹಾ ಸರ್. ಸಿಮೆಂಟ್ ಮಾಡ್ಬೇಕು. ಡಿಬೇಟ್ ಮಾಡ್ಬೇಕು. ಈ ದುಡ್ಡು ಲಾಚನ್ ನಮ್ಗೆ ಅನುಕೂಲ, ರೈತರ ಅನುಕೂಲ. ಹೌದು ಸರ್. ಇಲ್ಲಿ ಯಾವ್ದೋ ರೋಡಿಗೆ ಇದ್ ಮಾಡ್ಕೊಂಡು ಇದ್ ಮಾಡ್ಕೊಂಡು ದುಡ್ಡು ಮಾಡ್ಕೊಂಡು ಮಾಡಿದ್ರೆ ಹಾ ಸರ್. ಅವಶ್ಯಕತೆ ಇಲ್ಲ. ಹಾ ಸರ್. ದಯವಿಟ್ಟು ನಮ್ಗೆ ಏನಾರ ಇದು ಮಾಡಿ ನೆಕ್ಸ್ಟ್ ಒಳಗ ಸಿಮೆಂಟ್ ಎಲ್ಲ ಮಾಡ್ಕೊಳ್ಳಿ. ಹಾ ಸರ್. MLA ಹಾ. ಅದೊಂದು ಬೆಳಿಗ್ಗೆ ತಲಿಂದ ಬರ್ತಲ್ಲ, ಹಾ ಸರ್. ಎಷ್ಟೇ ನೀರ್ ಬಿಟ್ಟು ಕಸ್ಕೊಂಡ್ ಬಿದ್ದು ಹೋಗ್ತಿ. ಹಾ ಸರ್. ಅದಕ್ಕೆಲ್ಲ ಒಂಚೂರು ಸಿಮೆಂಟ್ ವ್ಯವಸ್ಥೆ ಮಾಡಿ ಹಾ. ಇವೆಲ್ಲ ಮಾಡೋದಕ್ಕಿಂತ ಮೊದ್ಲು ಅದು ಮಾಡಿ ರೈತಗಳು ಅನುಕೂಲ ಮಾಡ್ರೆ ಬೆಸ್ಟ್ ಅಪ್ಪ. ಈ ರೋಡಲ್ಲೆಲ್ಲ ಏನಿದೆ ಹೌದು ಸರ್, ಹೌದು. ಕಿತ್ತು ಬಿಟ್ಟು ಹಾಳು ಮಾಡೋದಕ್ಕಿಂತ ಹೌದು. ಜನಗಳಿಗೆ ಅನುಕೂಲ ಆಗಿ ಮಾಡ್ಕೊಡ್ಬೋದು ಅಂತ ಹೇಳ್ತೀವಪ್ಪ. ಹೌದು, ಧನ್ಯವಾದಗಳು.